ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದೆರಡು ಕಡೆ ಪ್ರಮೋಷನ್ ಇತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ಹೋಗೋಕ್ಕಿಂತ ಮುಂಚೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ದೋಸಾ ಭವನ್ಗೆ ಬಂದಿದ್ವಿ. ಸೊ ಇಲ್ಲಿ ತುಂಬ ವೆರೈಟಿ ದೋಸೆಗಳು ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಬೆಂಗಳೂರಲ್ಲಿ ದೋಸೆ ತಿನ್ನಬೇಕು ಅಂತ ಅನಿಸಿದ್ರೆ ನನಗೆ ಇಲ್ಲೇ ಹೋಗಬೇಕು ಅಂತ ಅನಿಸ್ತು ತಿಂದಾದ್ಮೇಲೆ. ಸೊ ತುಂಬ ಚೆನ್ನಾಗಿತ್ತು. ಮೈಸೂರು ಮಸಾಲೆ ದೋಸೆ ನನ್ನ ಫೇವ್ರೇಟ್ ಆಯಿತು. ಸೊ ನೀವೇನಾದರೂ ದೋಸೆ ತಿನ್ನಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ದಯವಿಟ್ಟು ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ದೋಸೆ ಅಷ್ಟೇ ಅಲ್ಲ, ಕಾಫಿನೂ ಕೂಡ ಇಲ್ಲಿ ಸಿಗುತ್ತೆ. ಇದ್ರ ಲೊಕೇಶನ್ ಬಂದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಜ್ಞಾನ ಭಾರತಿ ಹತ್ರ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೊಟ್ಟಿರ್ತೀನಿ, ನೀವೇನಾದ್ರೂ ಆ ಕಡೆ ಹೋದರೆ ಒಂದ್ಸಲ ವಿಸಿಟ್ ಮಾಡಿ. ಫ್ರೆಂಡ್ಸ್, ಬೆಳಿಗ್ಗೆ ಒಂದು ಪ್ರಮೋಷನ್ ಇತ್ತು ದೋಸಾ ಭವನ್ ಹೋಟೆಲಲ್ಲಿ. ಸೊ ಅದು ನಾಗರಬಾವಿಲಿ ಇದ್ದಿದ್ದು, ಅಲ್ಲಿ ಪ್ರಮೋಷನ್ ಮುಗಿಸ್ಕೊಂಡು ಇವಾಗ ಕೆಂಗೇರಿಲಿ ಇನ್ನೊಂದು ಪ್ರಮೋಷನ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಸೊ ಇದು ಫುಲ್ ಅಂದರೆ ಎಡಿಟಿಂಗ್ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವಲ್ಲಿ ಹೋಗಿ ನೋಡ್ಬೋದು. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ, ಪೂಜಾ ಕಾರ್ತಿಕ್ ಗೌಡ ಅಂತ ಇದೆ. ಹಾಗೆಯೇ ಇವಾಗ ನಾವು ಇನ್ನೊಂದು ಪ್ರಮೋಷನ್ ಇರುವಂತಹ ಪ್ಲೇಸ್ಗೆ ಬಂದಿದ್ದೀನಿ. ಸೊ ಎಲ್ಲಿ ಏನು ಯಾವ ಪ್ರಮೋಷನ್ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ, ಶೇರ್ ಮಾಡ್ಕೋತೀನಿ. ಸೊ ಫುಲ್ ವಿಡಿಯೋ ನೋಡಿ, ಎಲ್ಲ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ನಾವಿವಾಗ ಬಂದಿರೋದು ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ ಹೇಳಿಬಿಟ್ಟು. ಸೊ ಈ ಪ್ಲೇಸ್ ಅಂತೂ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ. ಯಾಕಂದರೆ ಇಲ್ಲಿ ಪ್ರಾಣಿಗಳಿದೆ, ಬರೀ ನೋಡೋದಲ್ಲ, ನಾವು ಅದನ್ನು ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಸೊ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ ನಮಗೆ, ಹೊರಗಡೆದು ಏನಾದರೂ ಟೆನ್ಷನ್ ಇದ್ದರೆ ಇಲ್ಲಿ ಬಂದು ಸ್ವಲ್ಪ ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮೈಂಡ್ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಸೊ ಇವಾಗ ಬಂದಿದ್ದೀವಿ ನಾವು. ಸೊ VIP ಪಾಸ್ ಕೊಟ್ಟಿದ್ದಾರೆ, ಅಂದರೆ ಬ್ಯಾಂಡ್ ಕೊಟ್ಟಿದ್ದಾರೆ. ಒಳಗಡೆ ಹೋಗಬೇಕು, ಗೈಡ್ ಕೊಡ್ತಾರೆ ನಮಗೆ, ಒಬ್ರನ್ನ ಗೈಡ್ ಮಾಡೋದಕ್ಕೆ ಒಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಅವರು ಇವಾಗ ಲಂಚ್ ಆರಿರೋದ್ರಿಂದ ಲಂಚ್ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ನಾವು ಒಳಗಡೆ ಹೋಗ್ತೀವಿ. ನಾನು ಫುಲ್ ನಿಮಗೆ ಇಲ್ಲಿ ಏನೇನಿದೆ, ಯಾವ್ಯಾವ ಪ್ರಾಣಿ ಇದೆ ಎಲ್ಲನೂ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ. ನಾನು ಇದ್ರ ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮಗೂ ಇಷ್ಟ ಆದರೆ ನೀವು ಮತ್ತು ನಿಮ್ಮ ಮಕ್ಕಳ ಜೊತೆ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಸೊ ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಆನ್ಲೈನ್ ಬುಕ್ ಮಾಡ್ಕೋಬೇಕಾಗುತ್ತೆ ಟಿಕೆಟ್ಸ್ನ. ಸೊ ಅದಂತೂ ಮರಿಬೇಡಿ, ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಆಮೇಲೆ ಬಂದು ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಒಳಗಡೆ ಹೋಗ್ಬೇಕಾದ್ರೆ ವಿಡಿಯೋ ಫುಲ್ ನೋಡಿ. Hope it was good. Yeah. Hope it was informative ಮತ್ತೆ interactive ಆಗಿತ್ತು ಅಂತ I believe. Okay, so guys, ಇದನ್ನ L section ಅಂತ ಕರಿತೀವಿ. This is called an L section where you will interact different types of apes and few of the mammals. Okay, cool. Me, Agastya over here, and this is my friend Geeta. Both of us. Okay. Guys, if you're done, next time closer. Time ಆಗ್ತಾ ಇದೆ. I'll jump. Okay, jump. Oh no, I'll come directly. Have a habit. Or the different types of masks just on their eyes. Yeah, they're the same ones. That's how they're designed. That's how they're built also. Masks. Okay, so yes, all of these come from Mexico. In Mexico, this is known as emu. Until everybody came. ಇದನ್ನ ಮಾತ್ರ ಇಲ್ಲ, ಯಾವುದು ಎಲ್ಲಾನು ಇವು ಈ ಮೂವ್ ಸಹಿತ ಓಕೆ. ಇದೊಂದೆಲ್ಲ ಎದುರ್ಕೋಬೇಡ, ನೋಡು. ಚರೀಶ್, ಇಲ್ಲಿ ನೋಡು. ಚರಿ ಹ್ಯಾಪಿ ಹೂನು. Terrapins good. Oh shit. We start to sweat, our body cools down. Active at night, usually inactive at the day. ನಿಮಗೆ
ಮೊದಲೇ ನಾವು ಸ್ಪೈಸ್ ತಿಂತೀವಿ ಮತ್ತೆ ಅದೇ ಹೌದಾ? ಅಲ್ಲೋಡು ಫೋ ಆಗೋದು. Start with the session. Iguana and chameleon. Okay, this is a pure lizard family. ನೀವು ಏನೇನು ಆಗಿ ನೋಡಿದ್ರೆ ವಾಟ್ ಕೈಂಡ್ ಆಫ್ ಪ್ಲೇಸ್ ಹ್ಯಾವ್ ಯು ಸೀನ್ ಇನ್ ವೈಲ್ಡ್? ಥ್ಯಾಂಕ್ ಯು. ಬರ್ರಿ ಲಾಸ್ಟ್ ಬರ್ತಾನೆ ಇಲ್ಲ ನೀವು. ನಿಮ್ದು ಮೊಬೈಲ್ ಕೊಡ್ಬೇಕು. ಮಮ್ಮಿ ಡ್ಯಾಡಿ ಮಮ್ಮಿ ಮಾಡು ಮಾಡು ಕಿಸ್ ಕೊಡೋದಕ್ಕೆ. ಹಾಯ್ ಫುಲ್ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಎಲ್ಲ ಪ್ರತಿಯೊಂದೂ ಕೂಡ ಅವರೇ ಗೈಡ್ ಮಾಡಿದ್ರು. ಇವಾಗ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು, ಊಟ ಮಾಡೋಣ ಅಂತ ಬಂದ್ವಿ. ಸೊ ಸ್ಯಾಂಡ್ವಿಚ್ ಹಾಗೆ ಗೀ ರೈಸ್, ಚರಿಗೆ ಇಡ್ಲಿ ತೊಗೊಂಡೆ. ಸೊ ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಇಲ್ಲಿ ಬರೀ ಪ್ರಾಣಿ ಪಕ್ಷಿ ಅಷ್ಟೇ ಅಲ್ಲ, ತುಂಬ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ. ಸೊ ಬಂದವ್ರಿಗೆ ಬರೀ ಪ್ರಾಣಿ ಪಕ್ಷಿ ಅಷ್ಟೇ ಅಲ್ಲ, ತುಂಬಾ ಎಂಜಾಯ್ ಮಾಡ್ಬೋದು. ಸೊ ತುಂಬ ಗೇಮ್ಸ್ ಇದೆ ಇಲ್ಲಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸ್. ಸೊ ಚರಿನೂ ಸ್ವಲ್ಪ ಅಂದರೆ ನೋಡಿ ಭಯ ಪಡ್ತಾ ಇದ್ದ ಕುದುರೆ ಎಲ್ಲನೂ ಕೂಡ. ಆಮೇಲೆ ಅವನೇ ಅಡ್ಜಸ್ಟ್ ಆದ. ಇಲ್ಲಿ ತುಂಬ ಡಿಫ್ರೆಂಟ್ ಆಗಿರೋಂತಹ ಪ್ರಾಣಿ ಪಕ್ಷಿಗಳನ್ನ ನೋಡ್ಬೋದು. ಅಂದರೆ ಝೂಗಳಲ್ಲೆಲ್ಲ ಬರೀ ನಾವು ನೋಡ್ತೀವಿ, ಬಟ್ ಇಲ್ಲಿ ನಾವು ಟಚ್ ಕೂಡ ಮಾಡ್ಬೋದು ಮತ್ತು ಅವುಗಳಿಗೆ ಫೀಡ್ ಮಾಡಿಸ್ಬೋದು. ಗಿಳಿನ ನೋಡಿದ್ರಲ್ಲ, ಸೊ ಅದಕ್ಕೆ ನಾವು ಫೀಡ್ ಮಾಡಿಸ್ತಿದ್ದೆ ಅಂದರೆ ಕಾಳುಗಳನ್ನ ಕೈಗಿಟ್ಕೊಂಡ್ರೆ ಸೊ ಗಿಳಿಗಳು ಬಂದು ನಮ್ಮ ಕೈ ಮೇಲೆ ಕೂತ್ಕೊಂಡು ತಿಂತಾ ಇದ್ವು. ಸೊ ತುಂಬ ಚೆನ್ನಾಗಿತ್ತು. ಹಾಗೆಯೇ ಮೊಲ ಎಲ್ಲನೂ ಕೂಡ ಎತ್ಕೊಳ್ಳೋದಕ್ಕೆ ಕೊಟ್ಟಿದ್ರು. ನಾನದು ತುಂಬ ಎಂಜಾಯ್ ಮಾಡಿದೆ. ಡಿಫ್ರೆಂಟ್ ಆಗಿರೋಂತಹ ಪ್ರಾಣಿ ಪಕ್ಷಿ ಎಲ್ಲನೂ ಕೂಡ ನೋಡಿದ್ವಿ. ಸೊ ಇಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಇತ್ತು. ಸೊ ಎಲ್ಲನೂ ಕೂಡ ಟ್ರೈ ಮಾಡಿದೆ ನಾನು. ಸೊ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಬಟ್ ತುಂಬ ಟಯರ್ಡ್ ಅಂತ ಅನಿಸ್ತು. ಸೊ ತುಂಬ ದೊಡ್ಡದಾಗಿರೋದ್ರಿಂದ ಇದು ಎಲ್ಲ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ಅವರು ಗೈಡ್ ಮಾಡೋದ್ರಿಂದ ಪ್ರತಿಯೊಂದು ಪ್ರಾಣಿ ಪಕ್ಷಿ ಬಗ್ಗೆ ನಮಗೆ ತಿಳಿಸ್ಕೊಡ್ತಾಯಿದ್ರು. ಸೊ ಒಂಥರ ಚೆನ್ನಾಗಿತ್ತು. ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ, ಯೂಸ್ಫುಲ್ ಆಗುತ್ತೆ ಅವರ ಎಜುಕೇಷನ್ಗೆ ಅಂತಲೇ ಹೇಳ್ಬೋದು. ಆ್ಯಕ್ಷನ್. ಹಲೋ ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಮನೆಗೆ ರೀಚ್ ಆದ್ವಿ. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ಹೋಗಿ ವಿಸಿಟ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಎಲ್ಲ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸೊ ನೀವು ಹೋಗ್ಬೇಕಂದ್ರೆ ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕು. ಟಿಕೆಟ್ಸ್ ಎಲ್ಲ, ಅದನ್ನಂತೂ ಮರಿಬೇಡಿ. ಸೊ ಇದಿಷ್ಟು ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಪೂಜಾ ಕಾರ್ತಿಕ್ ಗೌಡ ಅಂತ ಇದ್ದೇನೆ. ಸೊ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.